ನಮಸ್ತೆ ಮಾಸ್ಟರ್ಸ್, ಜ್ಞಾನ ಚುಟುಕು ವೇದಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಇಂದಿನ ಜ್ಞಾನ ಮಾಸ್ಟರ್ಸ್, ಮಕ್ಕಳನ್ನು ಬೆಳೆಸುವಲ್ಲಿ ತಾಯಿಯ ಪಾತ್ರ ಎಷ್ಟು ಮಹತ್ವದ್ದಾಗಿದೆ ಅಂತ ಇವತ್ತು ತಿಳ್ಕೊಳ್ಳೋಣ ಮಾಸ್ಟರ್ಸ್, ಇಂದಿನ ಪೀಳಿಗೆಯನ್ನು ನಾವು ಗಮನಿಸುತ್ತಾ ಬಂದರೆ ಕೆಲ ಮಹಿಳೆಯರಲ್ಲಿ ಮಗುವಿಗೆ ಜನ್ಮವನ್ನು ಕೊಟ್ಟರೆ ಎಲ್ಲಿ ತನ್ನ ದೇಹ ಸೌಂದರ್ಯ ಹಾಳಾಗುತ್ತೋ ಅನ್ನೋ ಒಂದು ಆಲೋಚನೆಯಿಂದ ಮಕ್ಕಳಿಗೆ ಒಂದು ಜನ್ಮವನ್ನು ಕೊಡದೇ ಇರೋದು. ಆದರೆ ಈ ಒಂದು ಆಲೋಚನೆ ಮುಂದೊಂದು ದಿನ ಅವಳಿಗೆ ಶಾಪವಾಗಿ ಪರಿಣಮಿಸುತ್ತೆ ಅನ್ನೋ ಒಂದು ಅವಗಾಹನೆಯೂ ಅವಳಲ್ಲಿ ಇಲ್ಲದೇ ಇರೋ ಕಾರಣ ಕೆಲವೊಂದು ಸಂದರ್ಭವನ್ನು ಅವಳು ಫೇಸ್ ಮಾಡೋ ಅಂಥ ಪರಿಸ್ಥಿತಿಯನ್ನು ಅವಳಾಗೆ ತಂದುಕೊಳ್ತಾಳೆ. ಇನ್ನು ಕೆಲವು ಪೋಷಕರಿರ್ತಾರೆ, ತಾಯಿ ಆಗಬೇಕು, ಆದರೆ ತಾಯ್ತನವನ್ನು ಆಸ್ವಾದಿಸಲಿಕ್ಕೆ ಅವಳು ರೆಡಿ ಇರಲ್ಲ. ಇನ್ನು ಕೆಲವರು ಇರ್ತಾರೆ, ಮಗುವಿಗೆ ಜನ್ಮವನ್ನು ಕೊಡ್ತಾರೆ, ಆದರೆ ಆ ಮಗುವನ್ನು ನೋಡುವಂಥ ವಿಷಯದಲ್ಲಿ ನಾನು ನನ್ನ ಕೆಲಸಗಳಿಗೆ ಅಡ್ಡಿ ಆಗ್ತಾ ಇದೆ ಆ ಮಗು ಅಂತ ಹೇಳ್ಬಿಟ್ಟು ಸಮಯದ ಮುಂಚಿತವಾಗಿಯೇ ಶಾಲೆಯಲ್ಲಿ ಅವನನ್ನು ಸೇರಿಸ್ತಕ್ಕಂಥದ್ದು. ಅಲ್ಲಿ ಶಿಕ್ಷಕಿ ಏನು ಮಾಡ್ತಾರಪ್ಪ ಅಂದರೆ, ತಾಯಿ ಮಾಡುವಂಥ ಕೆಲಸವನ್ನೇ ಅವಳು ಮಾಡ್ತಿರ್ತಾಳೆ. ನೀವೇನು ಕೊಟ್ಟು ಕಳಿಸಿರೋ ಫುಡ್ಡನ್ನು ಅವಳು ಫೀಡ್ ಮಾಡ್ತಾಳೆ, ಮತ್ತು ಕೆಲ ಕ್ಷಣಗಳ ಕಾಲ ಅಲ್ಲೇ ಮಲಗಿಸುವಂಥ ಕಾರ್ಯ. ಆದರೆ ನಿಮ್ಮ ಒಂದು ಮಗುವನ್ನು ನೋಡಲಿಕ್ಕೆ ನಿಮ್ಮಲ್ಲಿ ಅಸಹನೆ ಇದೆ. ಆ ಶಿಕ್ಷಕಿಯಲ್ಲಿ ಎಷ್ಟೋ ಜನ ಮಕ್ಕಳನ್ನು ನೋಡುವಂಥ ಸಹನೆ ಎಷ್ಟು ಇರ್ಬೋದು ಅಂತ ಯಾವತ್ತಾದರೂ ಒಂದು ಪ್ರಶ್ನೆ ಹಾಕಿದ್ರೆ ನೀವು ಸಮಯದ ಮುಂಚಿತವಾಗಿ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಲ್ಲ. ಇನ್ನು ಕೆಲವು ಪೇರೆಂಟ್ಸ್ ಇರ್ತಾರೆ, ಅಯ್ಯೋ ನನಗೆ ನನ್ನ ಕಡೆ ಗಮನವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ ಈ ಮಗುವಿಂದ ಅಂಥೇಳಿ ಕೈಯಲ್ಲಿ ಟಿ ವಿಯ ರಿಮೋಟನ್ನು ಅಥವಾ ಮೊಬೈಲನ್ನು ಕೊಟ್ಟು ಕೂರಿಸುವಂಥದ್ದು. ಮಾಸ್ಟರ್ಸ್, ಈ ರೀತಿ ಮಾಡೋದ್ರಿಂದ ಆ ಮಕ್ಕಳ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಮುಂದೊಂದು ದಿನ ನಾವೇ ಯೋಚನೆ ಮಾಡ್ತೀವಿ. ಅಯ್ಯೋ ನನ್ನ ಮಗ ತುಂಬ ಮೊಬೈಲಿಗೆ ಎಡಿಟ್ ಆಗಿದ್ದಾನೆ, ಟಿ ವಿಗೆ ಎಡಿಟ್ ಆಗಿದ್ದಾನೆ, ಅದನ್ನು ಏನಾದರೂ ಮಾಡಿ ಬಿಡಿಸ್ಬೇಕು ಅನ್ನೋದು ನಮಗೆ ಬರುತ್ತೆ. ಇಂಥ ಪರಿಸ್ಥಿತಿನ ನಾವೇ ತಂದು ಕೊಡ್ತೀವಿ. ಆ ಮಗುವಿಂದು ಏನೂ ತಪ್ಪಿರಲ್ಲ. ಆದರೆ ಸ್ಟಾರ್ಟಿಂಗಲ್ಲಿ ಅದನ್ನು ತಿಳುವಳಿಕೆ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಇರೋದ್ರಿಂದ ಆ ಮಗುವಿನ ಮೇಲೆ ಒತ್ತಡವನ್ನು ಇರ್ತೀವಿ. ಇನ್ನು ಕೆಲ ಪೇರೆಂಟ್ಸ್ ಇರ್ತಾರೆ, ಅಯ್ಯೋ ನಾನು ಮಗು ಮಾಡಿಕೊಂಡ್ರೆ ನನಗೆ ಯಾರೂ ಸಪೋರ್ಟ್ ಇಲ್ಲ, ನಮ್ಮ ಅತ್ತೆ ಮಾವ ಸಪೋರ್ಟ್ ಇಲ್ಲ, ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಇಲ್ಲ, ಹಾಗಾಗಿ ನಾನು ಆಗಲ್ಲ ನನ್ನ ಮಗು ಮಾಡ್ಕೊಳ್ಳೋಕ್ಕೆ. ಇನ್ನು ಕೆಲ ಪೇರೆಂಟ್ಸ್ ಇರ್ತಾರೆ, ನನ್ನ ಮಗುವನ್ನು ಸ್ಕೇಟಿಂಗಿಗೂ ಹಾಕಿದ್ದೀನಿ, ಸಂಗೀತ ಶಾಲೆಗೂ ಹಾಕಿದ್ದೀನಿ, ಡ್ಯಾನ್ಸ್ ಕ್ಲಾಸಿಗೂ ಹಾಕಿದ್ದೀನಿ, ಎಲ್ಲದರಲ್ಲೂ ಆಲ್ರೌಂಡಪ್ಪ ಅವನು. ಆದರೆ ಮುಂದೊಂದು ದಿನ ಯಾವುದ್ರಲ್ಲೂ ಅವನು ಪರಿಣಿತಿಯನ್ನು ಪಡೆಯಲ್ಲ. ಏಕೆಂದರೆ ಆ ಮಗುವಿಗೆ ಗೊಂದಲ ಆಗುತ್ತೆ, ನಾನು ಯಾವ ಫೀಲ್ಡಿಗೆ ಹೋಗಬೇಕು ಅಂತ. ಇನ್ನು ಕೆಲವು ಪೇರೆಂಟ್ಸ್ ಇರ್ತಾರೆ, ಸಖತ್ ಐಫೈಲಿ ಬೆಳೆಸ್ತಕ್ಕಂಥದ್ದು. ನಾನು ನನ್ನ ಮಗುನ ಫ್ಲೈಟಲ್ಲಿ ತಪ್ಪೇನಿಲ್ಲ ಮಾಸ್ಟರ್ಸ್, ಆದರೆ ಎಷ್ಟು ಪರಿಣಾಮ ಬೀರುತ್ತೆ ನಮ್ಮ ಒಂದು ವರ್ತನೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಒಂದು ದೊಡ್ಡ ಮಹಲಿಗೆ ಕರ್ಕೊಂಡೋಗಿ ಸೆಲ್ಫಿಯನ್ನು ತಗೋತಾ ಇರೋದು. ಅದ್ರ ಬದಲಾಗಿ ಮಾಸ್ಟರ್ಸ್, ಪ್ರಕೃತಿಯ ಜೊತೆ ನೀವು ಕನೆಕ್ಟ್ ಮಾಡಿದ್ರೆ, ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಬಂದರೆ, ಅಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಅವರಲ್ಲಿ ಇಟ್ಟು ಆ ಜೊತೆ ಆಟಾಡುವಂಥ ಒಂದು ಸನ್ನಿವೇಶವನ್ನು ನೀವು ಕ್ರಿಯೇಟ್ ಮಾಡಿದ್ರೆ, ಮಣ್ಣಿನ ಜೊತೆ ಇರ್ಬೋದು, ಎಷ್ಟು ಒಂದು ವಸ್ತುಗಳು ಸಿಗುತ್ತೆ ಪ್ರಕೃತಿಯಲ್ಲಿ. ಇವೆಲ್ಲ ಮಾಡ್ತಾ ಹೋದರೆ ಮನೋವಿಕಾಸ ಎಷ್ಟು ಅವನಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಮರಿತೀವಿ ಮಾಸ್ಟರ್ಸ್. ಮಕ್ಕಳಿಗೆ ಟಿ ವಿನ ಮೊಬೈಲ್ನ ಕೊಡೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಾ? ಇದರೆಲ್ಲ ಬಿಟ್ಟು ಆ ಮಗುವಿನ ಜೊತೆ ಕೆಲ ಸಮಯದ ಕಾಲ ನಾವು ಅವನ ಜೊತೆ ಸ್ಪಂದಿಸಿದ್ದೀವಿ ಅಂದರೆ, ಒಂದು ಹಾಡಿನ ಮುಖಾಂತರ ಅಥವಾ ಒಂದು ಕತೆ ಮುಖಾಂತರ ಅವರಲ್ಲಿ ಹೇಳ್ತಾ ಹೋದರೆ ಆ ಗ್ರಹಿಕೆ ಶಕ್ತಿ ಏನಿದೆ ಅವರಲ್ಲಿ ಹೆಚ್ಚಿರುತ್ತೆ ಆ ವಯಸ್ಸಲ್ಲಿ. ಅದನ್ನು ಗ್ರಹಿಸಿ ಮುಂದೊಂದು ದಿನ ಅವನ ಒಂದು ಕ್ರಿಯೇಟಿವ್ನೆಸ್ ಆಚೆ ಬರುತ್ತೆ. ಆಗ ಅವನು ಏನಾಗಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಅದ್ರ ಥ್ರೂ ಮಾರ್ಗದರ್ಶನ ಕೊಡೋಕ್ಕೆ ನಾವು ಸಜ್ಜಾಗ್ತೀವಿ. ಅದನ್ನು ಬಿಟ್ಬಿಟ್ಟು ಎಲ್ಲದರಲ್ಲೂ ಫಸ್ಟ್ ಬರಬೇಕು ನನ್ನ ಮಗ ಅಂತ ಹೋದರೆ ಎಡುತ್ತೀವಿ. ಎಷ್ಟೆಲ್ಲ ತಪ್ಪು ಮಾಡ್ತಾಯಿದ್ದೀವಿ ಅಂದರೆ, ವಾಚನ ಮಾಡುವಂಥ ಒಂದು ಪರಿಸ್ಥಿತಿ ಅವನಿಗೆ ಬರ್ತಾ ಇಲ್ಲ. ಯಾಕೆಂದರೆ ಶಬ್ದಗಳ ಒಂದು ವಾಚನ ಮಾಡುವಾಗ ಅವನು ಒಂದು ತೊದಲಿಸ್ತಾನೆ ಮಾತಿನಲ್ಲಿ. ಯಾಕೆಂದರೆ ಟಿ ವಿನ ನೋಡ್ತಕ್ಕಂಥದ್ದು, ಮೊಬೈಲ್ನ ನೋಡ್ತಕ್ಕಂಥದ್ದು ಬರೀ ನೋಡುವಿಕೆ ಅಷ್ಟೇ ಇರುತ್ತಲ್ಲಿ. ಎಷ್ಟು ಆ ಮಗುವಿನೊಳಗೆ ನಾವು ಮಾತಾಡ್ತಾ ಹೋಗ್ತೀವೋ, ತೊದಲು ನುಡಿಯಿಂದ ಶುರು ಆಗುತ್ತಾ ಆ ಮಗುವಿನಲ್ಲಿ,
ಕೊನೆ ತನಕಲೂ ಅವ್ನು ಮಾತಾಡಿಸ್ತಾನೆ ಇದ್ದರೆ ನೋಡಿ ಮಾಸ್ಟರ್ಸ್, ಮುಂದೊಂದು ದಿನ ಅವನು ಡಿಬೇಟ್ ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತೀವಲ್ವ. ಪೋಷಕರಾಗಿ ನೀವೆಲ್ಲ ಯೋಚನೆ ಮಾಡ್ತೀರಾ ನೀವೆಲ್ಲೆಲ್ಲಿ ಎಡವಿದ್ದೀರಾ ಅಂತ. ಎಸ್ ಮಾಸ್ಟರ್ಸ್. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ, ರಾಗಿಗೆ ಒಂದೇ ತೆನೆ ಬಾಳಿಗೆ ಒಂದೇ ಗೊನೆ, ಸೃಷ್ಟಿಸೋ ದೈವ ಒಂದೇನೇ ತಾಯೇ. ಮಾಸ್ಟರ್ಸ್, ನಿಮಗೆ ಜನ್ಮ ಕೊಟ್ಟಂಥ ತಾಯಿಯನ್ನು, ನಿಮ್ಮ ತಾಯ್ತನವನ್ನು ಹಾಗೂ ಭೂಮಾತೆ, ಪ್ರಕೃತಿ ಮಾತೆ, ಆ ಕಾವೇರಿ ಮಾತೆಯನ್ನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಯಾರು ಮರಿಬೇಡಿ ಅಂತ ಹೇಳಿ, ನಿಮ್ಮ ತಾಯ್ತನವನ್ನು ಎಲ್ಲರೂ ಆಸ್ವಾದಿಸಿ ಅಂತ ಹೇಳ್ತಾ ಇಂದಿನ ಜ್ಞಾನ ಚುಟುಕನ್ನು ಇಲ್ಲಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.